ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅವತ್ತೇ ಜಾತ್ರೆಯಲ್ಲಿ ಎಲ್ಲಿ ಅಂತೀರಾ, ಸಿನಿಮಾಗಳನ್ನೆಲ್ಲ ಶೂಟ್ ಮಾಡ್ತಾರಲ್ಲ ಅದೇ ಅಣ್ಣ ಕಂಠೀರವ ಸ್ಟುಡಿಯೋ ಅಲ್ಲಿ. ಇಲ್ಲೆಲ್ಲ ಜನಗಳೆಲ್ಲ ಇರಲ್ಲ ಅನ್ಕೊಂಡಿದ್ದೆ. ನೋಡ್ತೀನಿ ಅಬ್ಬಬ್ಬಬ್ಬಬ್ಬಬ್ಬ ಜನ ಸಾಗರ. ಅಣ್ಣ ಎಲ್ಲಿ ಕಳ್ದೋಗ್ಬಿಡ್ತೀನೋ ಅಂತ ನಮ್ಮ ಫ್ರೆಂಡಿಂದೇನೆ ಹೋದೆ ಅಣ್ಣ. ಹೋಗ್ತಾ ಹೋಗ್ತಾ ಒಂದು ಸೌಂಡ್ ಕೇಳ್ತು. ಆ ಸೌಂಡ್ಗೆ ಬಾಡಿ ಎಲ್ಲ ವೈಬ್ರೇಟ್ ಆಗಿ ಮನ್ಸಲ್ಲೇ ಕೊಂಡ್ಕೊಂಡು ಹೋಗ್ಬಿಟ್ಟೆ ಅಣ್ಣ. ಹಂಗೆ ಮುಂದಕ್ಕೆ ಯಾವ ಕಡೆ ನೋಡಿರಿ ಕಲರ್ಸು ಕಣ್ಗಳಿಗಂತೂ ಹಬ್ಬ ಅವತ್ತು. ಅಷ್ಟು ಚೆನ್ನಾಗಿತ್ತು ಲೈಟಿಂಗ್ ಕಲರ್ಸ್ ಅರೇಂಜ್ಮೆಂಟ್. ನಾನಂತೂ ದಂಗಾಗಿ ಹೋಗ್ಬಿಟ್ಟೆ ಅಣ್ಣ. ಈ ತರ ಲೈಟಿಂಗ್ ಕಲರ್ಸ್ ಅರೇಂಜ್ಮೆಂಟ್ ನಾನು ನೋಡಿರಲ್ಲ, ಅದ್ಭುತ. ಇಷ್ಟು ಜನಗಳ ಮಧ್ಯೆ ಪೊಲೀಸ್ ಯಾರನ್ನ ಕರ್ಕೊಂಡ್ ಬೇರೆ ಹೋಗ್ಬಿಟ್ರು ಏನ್ಕಂತ ಗೊತ್ತಾಗ್ಲಿಲ್ಲ. ಹಾಗೆ ಮುಂದಕ್ಕೆ ಹೋದ್ವಿ, ಗೇಮ್ಗಳು ನೋಡಿದ್ವಿ. ಅದೇನ ಆಗ್ಲಿ ಆಡೇ ಬಿಡ್ಬೇಕು ಇವತ್ತು ಅನ್ಬಿಟ್ಟು ಕಾಸು ಕೊಟ್ಟು 8 ರಿಂಗ್ ತಗೊಂಡು ಫಸ್ಟ್ ರಿಂಗ್ ಹಾಕ್ತೆ. ನಮ್ ಫ್ರೆಂಡ್ ಅದು ಕಿಂಗ್ ಅಂದ್ಬಿಡದ ಫಾರಿನ್ಗೋಯ್ತು ನೋಡೋಣ ಅನ್ಬಿಟ್ಟು ಇನ್ನೊಂದು ಹಾಕ್ತೆ. ಅದೇನೋ ನಂಗೆ ಲಕ್ಕೇ ಇಲ್ಲ ಹೋಗು. ಆಮೇಲೆ ನಮ್ಮ ಫ್ರೆಂಡ್ ಬಂದ, ಅವ್ನು ಮಂತ್ರ ಎಲ್ಲ ಆಗ್ದ. ಅವ್ನು ಹಾಕಿದ್ ನೋಡಿ ಗ್ಯಾರಂಟಿ ಬಿದ್ದೇ ಬೀಳುತ್ತಿವತ್ತು ಅನ್ಕೊಂಡಿದ್ದೆ ರಿಂಗು. ಮಂತ್ರಕ್ಕೆ ಮಾಯಂಕಾಯಿ ಉದುರ್ತದ. ಕೊನೆಗೆ ನಮ್ಮ ಅಕ್ಕ ಬಂದ್ರು, ನಿಮ್ಮ ಕೈಲಿ ಕಿಸ್ಯಕ್ಕಾಗಲ್ಲ ಅಂತ. ಫಸ್ಟ್ ರಿಂಗ್ ಬೀಳಲಿಲ್ಲ, ನೆಕ್ಸ್ಟ್ ರಿಂಗ್ ಹಾಕೋರು ಬೀಳಲಿಲ್ಲ, ಕೊನೆ ರಿಂಗ್ ಬಿದ್ದ್ಬಿಡ್ತು. ಅದಕ್ಕೆ ಹೇಳೋದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಅಲ್ಲಿಂದ ದೇವ್ರಿಗೊಂದು ನಮಸ್ಕಾರ ಹಾಕಿ ಕಾಯಿ ಹೊಡೆದ್ಬಿಟ್ಟು ಹಂಗೆ ಮನೆ ಕಡೆ ಹೊಂಟು. ಓಕೆ ಫ್ರೆಂಡ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಬಾಯ್.